ಲಕ್ಷ್ಮಿ, ಎಷ್ಟು ಚಂದ ಕಾಣಕತ್ತೈತಿ ಈ ಸೀರೆ. ಯವ್ವಾ, ಮೂರಳಿದೆಲ್ಲ ಚಪ್ಲಾರ. ಕವಿತಾ, ಆ ಗುಂಡಿನ ಸರನು ನಿನಗೆ ಎಷ್ಟು ಚಂದ ಕಾಣತೈತ. ಬಳಿ ಅಂತ್ರು ಬಿಡು, ಬಾರಿ ಕಾಣಕತ್ತಿಲ್ಲ ಕವಿತಿ. ನಂದ ದೃಷ್ಟಿ ಬಿಡಂಗೈತವ. ಯವ್ವಾ ಲಕ್ಷ್ಮಿ, ಏನ್ ಕೆಂಪು ಕಾಣಕತ್ತಿ. ಕೆಂಪು ಸೀರ್ಯಾಗ ಇನ್ನೊಂಚೂರು ಕೆಂಪು ಕಾಣಕತ್ತಿ ಕರೇನ. ಯಾಕ ನಿನಗೂ ಅಷ್ಟ ಬೇ. ಅದು ಎಂತ ಅಗ್ಲ ಐತಿಯವ್ವ. ಇಂಥದೊಂದು 4 ಪದಕ ಚೈನ ಇಟ್ಕೊಂಡು ನಮ್ಮ ಅತ್ತಿ ಒಂದಿನೂ ನಮಗೆ ತೋರಿಸಿಲ್ಲ. ಅಲ್ಲ ಯಕ್ಕ, ನಮ್ದು ಕವಿತಿ ದೊಡ್ಡ ಕದಾಗರ ಆಗಲಿ, ನಮ್ಮ ಸುನೀತಿ ದೊಡ್ಡ ಕದಾಗರ ಆಗಲಿ, ಏನಾರ ಒಂದು ಬಂಗಾರ ಹಾಕೋ ತಗೋರವ ನನ್ನ ಮೊಮ್ಮಕ್ಕಳಿಗೆ ಅಂತ ಕೊಳ್ಳಿಲ್ಲೋಡ. ನಾವು ಸ್ವಸ್ಥರಾಗಿ ಬರತ್ಲಿಗೆನ ನಿರ್ಮಲಿ ವಿಮಲಿ ದೊಡ್ಡರಾಗಿದ್ರು, ಅವ್ರು ಮದುವೆಗೆ ಹಾಕಿದ್ಲು ಕಾಂತತಲ್ಲ. ಹ್ಞೂ ಹೌದಲ್ಲ. ಆದ್ರೂ ನಮಗೇನು ಹತ್ಕೊಳ್ಳಿಲ್ಲ ನೋಡು. ನಮ್ಮ ಅತ್ತಿ ಬಾರಿ ನಿರ್ಮಲಿ ಮದುವೆಯಾಗ ಇಲ್ಲ ಓಸು ಇವನ್ನೆಲ್ಲ ಹಾಕಿಲ್ಲ. ಆಕಿ ಕೊಳ್ಳಾಗ ಒಂದು 3 ಎಳೆದು ಎಂಥದ ಗುಂಡಿನ ಸರ ಹಾಕಿದ್ಲು, 2 ಎಳೆದೊಂದು ಹಾಕಿದ್ಲು ಆಟ. ಹೌದು ಹಾಕಿದ್ದಿಲ್ಲ, ಏನು ಹಾಕಿಲ್ಲ ಕೊಳ್ಳಾಗ. ಅಂದ್ರೆ ಅವರು ಏನೇನು ಕೇಳಿದ್ರಲ್ಲ ಅದ್ರ ತಕ್ಕಂಗೆ ಆಕಿ ಹೆಂಗೆ ಅವ್ರಿಗೆ ಕೇಳಿದ್ರು ವರದಕ್ಷಿಣೆನ, ಅದ್ರ ತಕ್ಕಂಗೆ ಬಂಗಾರ ಹಾಕಿದ್ಲು ಆಕಿ ಮಕ್ಕಳ ಮೈಯಾಗ. ಇಲ್ಲ ಅಂದ್ರೆ ಓಟು ಮತ್ತು ಆಕಿಗ ಅವ್ರ ಗಂಡ ಮನೆಯವ್ರು ತೊಗೊಂಡ್ಬಿಡ್ತಾರಂತ ಹೇಳಿ. ಆದ್ರೂ ನನಗೆ ನಂಬಕ್ಕೆ ಆಗೋಲ್ದು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ಈಗ ಇಷ್ಟು ಜೀವ ಮಾಡಿ ನೀನು ಹಕ್ಕ ಅಂತಂದು ಅಷ್ಟು ಬಡ್ದಾಡಕತ್ತಾಳ. ಅದು ಅಲ್ದ ನಾನು ನನ್ನ ಮೊಮ್ಮಗಳು ಸುನಿತಾನು ನೋಡ್ತೀನಿ ಕರುಸ್ ಅಂದ್ಲಲ್ಲ, ಅದು ಹೇಳು ನನಗೆ. ಅದು ದೊಡ್ಡ ದಿಗ್ಭ್ರಮೆ ಆಗೈತಿ. ನಾನು ಅದನ್ನ ಅಂತೀನಿ. ಯವ್ವ ಹೇಳವ. ನಾನು ಇವತ್ತು ಒಂಚೂರು ಜೋರ್ವಾಯ್ ಮಾಡ್ಕೊಂತ ಬಂದೆ, ಬೈತಾಳ ಅಂತಂದು ಸುಮ್ಮನೆ ಮೆಲ್ಲಕ್ಕೆ ಬಂದಲ್ಲ. ಯವ್ವ ಎಂತ ನೋವಾಕತ್ತವ ನಂಗೆ ಒಂದೀಟ್ ಕಾಲು ಚಕ್ತಿಯ ನಾ ಮಕ್ಕೊಂತೀನಿ ಅಂದ್ಲು. ಹ್ಞೂ ಅಂದೆ. ಆಮೇಲೆ ನನ್ನ ಕಪಾಳ ಮುಟ್ಟಿ ನನಗೆ ಮುಟ್ಟು ಕೊಟ್ಲು. ಆಮೇಲೆ ನನ್ನ ಕೈಯಾಗಿನ ಬಳಿ ನೋಡಿ ಚಂದ ಕಾಣಕತ್ತವಲೇ, ಮದ್ಮಗಳ ಕಣ್ಣಂಗೆ ಕಾಣಕತ್ತಿ ಅಂದ್ಲು. ಪಾಪ ಅಮ್ಮ ಭಾಳ ಬದಲಾಗಿತ್ತು ನೋಡು. ಹೌದವ, ಭಾಳ ಬದಲಾಗ್ಯಾಳ ನಿಮ್ಮಮ್ಮ. ಏನು ಮಾಡ್ತಿ. ಅದು ಇವತ್ತು ನಿಮ್ಮಪ್ಪ ದವಾಖಾನೆ ಕರ್ಕೊಂಡು ಹೋಗಿ ಅದು ಎಂಥದ ತೂತು ಮಾಡಿ ದೊಡ್ಡದೊಂದು ಸೂಜಿಲೆ ಎಲ್ಲ ರಕ್ತ ತೆಗೆದಿದ್ದಕ್ಕೆ ಒಂದು ನೋವಿನ ಇಂಜೆಕ್ಷನ್ ಮಾಡಿದ್ದಕ್ಕೆ ಸುಮ್ಮನೆ ಮಕ್ಕೊಂಡಾಳ. ರಾತ್ರಿ ಎಲ್ಲ ಓದಾಡ್ಯಾಳ ಪಾಪ ನಿಮ್ಮಮ್ಮ. ನೋವ್ತೈತೋ ಯವ್ವ ಅಂತಂದು ಈಗ ಮಕ್ಕೊಂಡಾಳ. ಅದಕ್ಕೆ ಬಾಯಿ ಮಾಡಬೇಡ, ಸುಮ್ಮನೆ ಮಕ್ಕೊಳ್ಳಿ ಒಂದಿಟ್ಟು. ಏನು ಇಲ್ಲವ, ನಾ ಕರೆನ ಬಾಯ ಮಾಡಿಲ್ಲ. ಈರಣ್ಣನು ಅಮ್ಮ ಮಕ್ಕೊಂಡಾಳ ಅಂದೆ, ಅದಕ್ಕೆ ಈರಣ್ಣನು ನಾನು ಆಟ ಆಡಕ್ಕೆ ಹೊರಗೆ ಹೋಗ್ತೀನಿ, ಇಲ್ಲಿ ನಾನು ನೀನು ಮಾತಾಡಿದ್ರೆ ಜಗಳ ಮಾಡಿದ್ರೆ ಬೈತೈತಮ್ಮ, ಬೇಡ ಅಂತಂದು ಹೊರಗೆ ಹೋಗ್ಯಾನ ಅವನು. ಪಾಪ ನಾನು ನೋಡಿದೆ. ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತವ ಯವ್ವ. ಅದೆಂತ ಮಗಳ ವಿಮಲಿ ಏಟು ಉಪಯೋಗಿಲ್ಲ ಬಿಡು ಕರೆನ. ಯವ್ವ, ನೀನಿವತ್ತು ಅಮ್ಮಗ ತಲೆ ತುಳ್ಸಿದ್ ನೋಡ, ಅಲ್ಲೇ ಮಂಚದ ಮ್ಯಾಗನ ಪುಟ್ಟ್ಯಾಗ ಕೂದ್ಲ ಇಟ್ಟು ಎಷ್ಟು ಹಾಕೊಂಡು ಹೊಲಿಸ್ಬಂತು, ಹೆಂಗ್ ವಾಸನೆ ಬರ್ತಿತ್ತು ನೋಡು. ಈಗ ಅದಕ್ಕೆ ನಾನು ಅಮ್ಮ ನನಗೆ ಯವ್ವ ನಾನು ದವಾಖಾನೆ ಹೋಗ್ತೀನಿ, ನನಗೆ ಒಂದಿಟ್ಟು ಕೂದಕ್ಕೆ ಲೋಬಾನ್ ಹಾಕಿ ಒಣಗಿಸಿ ಕೊಬ್ಬರಿ ಎಣ್ಣೆ ಹಚ್ಚಿ ನನಗೆ ತಲೆ ಬಾಚ್ತೀಯಾ ಅಂದ್ಲ. ನಾನು ಹ್ಞೂ ಅಂತಂದು ತಲೆ ಬಾಚಿದ್ರ ಯವ್ವ ಒಂದು ದೊಡ್ಡದೊಂದು ಮುಷ್ಟಿಯಷ್ಟು ಕೂದಲು ಬಂದು ಬೇ. ಅಮ್ಮ ವಿಮ್ಲಿ ಎತ್ತಿ ಮನೆಗೆ ಹೋಗೈತಲ್ಲ, ಅಲ್ಲಿ ಹೋದಾಗಿದ್ದನು ವಿಮ್ಲಿ ಎತ್ತಿಕಿ ತಲೆನೂ ಬಾಚಿಲ್ಲ, ತಲೆಗೆ ಜಳಕಾನು ಮಾಡಿಸಿಲ್ಲಕಿ ಗೊತ್ತನು. ಹೌದವ, ಅದು ಹೆಂಗಂತ ಹಾಕಣಕೈತನ ಅಂತೀನಿ ನಾನು ನಿರ್ಮಲ ಕರೇನ. ನಾ ಅಷ್ಟಾಗ ನಮ್ಮ ವಿಮಲಿ ಬದ್ಲಾತು, ಇದು ಬದ್ಲಾಲಿಲ್ಲ ನೋಡು. ಯವ್ವ ಅಯ್ಯ ಅವ್ವ, ಅಕ್ಕನ ನೆನೆಯದು ಬಂದ್ಲು, ಸುನಿತಕ್ಕ ಬಂದ್ಲು, ಅಕ್ಕ ಬಂತು. ಇವಾಗ ಆಕೆ ಬಂದಿರ್ಲಿಕ್ಕಿಲ್ಲ. ಆಕೆ ಹೆಂಗೆ ನಿಂತ ಮಟ್ಟಕ್ಕೆ ಬರ್ತಾಳ. ನಿಮ್ಮಪ್ಪ ನೀನು ಹೇಳ್ಕಶನ ಅದ್ರಾಗ ಆಕಿ ನಮ್ಮ ಸುಂಟವಾರ ನಾದ್ನಿ ಅವ್ರ ಅತ್ತಿ ಎಲ್ಲ ಮನ್ಯಾಗ ಜಂಜಾಟ ಇಟ್ಕೊಂಡು ಹಾಗ ಹೇಳ್ಕೊಳ್ಸಿಕೊಳ್ಳೆ ಬರಕ ಆಕಿ ಸಂಡಲಿದ್ದು ಇದ್ದ ಹೆಣ್ಮಗಳ ಹೆಂಗ ಯಾರ ಬೇರೆ ಇರ್ಬೇಕು. ಅದಲ್ಲ ಬಿಡು, ಸುಂಟಿದ್ದಾನೆ ಅಲ್ಲದೆ. ಇಲ್ಲ ಲಕ್ಷ್ಮಿ, ಸುನಿತಾ ದನಿ ನಡಿ ನೋಡೋಣ ಹೊರಗ. ಅಯ್ಯ ಬರ್ರಿ ಮಾಸ್ತರ, ಒಳ ಬರ್ರಿ. ಸುನಿತಾ ಆರಾಮದಿಯಾ ತಂಗಿ? ಯವ್ವ ಈ ಬಂದ್ರೇನು? ಬರ್ರಿ ಒಳ ಬಾರ, ಅಲ್ಲೇ ನಿಂತಿಯಲ್ಲ. ಹ್ಞೂ ರೀ ಅತ್ತೀರ, ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ? ದೊಡ್ಡತ್ತೀರ ನೀವು ಆರಾಮದಿರಿ? ಏನವ ಸೊಸೆ ಮುದ್ದು, ನೀ ಆರಾಮದಿಯೇನು? ಯಾಕೆ ಸಾಲಿಗೆ ಹೋಗಿಲ್ಲಲ್ಲ? ಅವ ಇಲ್ಲದ ನೀರಣ್ಣ ಮಾವ, ನಾನು ಆರಾಮದಿನಿ ಮಾವ, ನೀ ಹೆಂಗದಿರಿ? ಅಯ್ಯಯ್ಯೋ, ನಮ್ಮ ಪುಟ್ಟಕ್ಕ ಎಷ್ಟು ದೊಡ್ಡಕ್ಕಾಗ್ಯಾಳ, ಎಷ್ಟು ಎತ್ತರ ಆಗ್ಯಾಳ. ಯವ್ವ ಮಾಮ, ನಿನ್ನ ನೋಡ್ದಂಗ ಆಗತ್ತ. ಪುಟ್ಟಿ ನೋಡಿದ್ರ ಅಕ್ಕ ಎಷ್ಟು ಚಂದ ಅದಾಳ ಗೊತ್ತೇನು ನಿನ್ ಮಗಳು? ಏ ಪುಟ್ಟಿ, ನನ್ನ ಹತ್ರ ಬಾರ ಪುಟ್ಟಿ, ನನ್ನ ಹತ್ರ ಬಾರ. ನಾನು ನಿಂಗ ಕೊಬ್ಬರಿ ಮಿಠಾಯಿ ಕೊಡಿಸ್ತೀನಿ, ಆಮೇಲೆ ಕಾಕನ ಅಂಗಡ್ಯಾಗ ನಿಂಗ ಪಾಬ್ಡೆ ಕೊಡಿಸ್ತೀನಿ. ಬಾ ಹೋಗಂಬ, ಅಲ್ಲಿ ಈರಣ್ಣನು ಅದಾನ. ಬಾರ. ನಾವು ಆರಾಮದೀವಪ್ಪ, ಬರ್ರಿ ಬಾ ಒಳ ಬಾರ. ಮನುಜ ಆರಾಮದಿರಲ್ಲ ನೀವು? ಸುಂಟ ಆರಾಮದಿಯಾ ಯವ್ವ?
ಹ್ಞೂ ದೊಡವ, ನಾನು ಆರಾಮದಿ ನೋಡು. ಅಪ್ಪೆಲ್ಲದನ ಈರಣ್ಣೆಲ್ಲದನ. ಅಮ್ಮ ಹಿಂಗಾಗೈತೆ ಒಂದು ಸುದ್ದಿ ಕೇಳೋದಾಗಿದ್ದ ನಂಗೆ ಸಮಾಧಾನನ ಆಗ್ಲಿಲ್ಬೆ. ಅದಕ್ಕೆ ಮುಂಜಾನೆ ಹೊಂಟು ಬಂದ್ಬಿಟ್ವಿ. ಇವರು ಅಂದ್ರ ಬೇಕಾದ್ರೆ ನಾನು ರಜಾ ಹಾಕ್ತೀನಿ ಹೋಗಿ ಬಂದ್ಬಿಡಂ ಬರ್ರಿ ಅಂತಂದು ಅದಕ್ಕೆ ಬಂದ್ಬಿಟ್ವಿ. ಹೆಂಗದಳೀಗ ಅಮ್ಮ? ಆರಾಮದಾಳನ? ಕವಿತಾ, ಈಗ ಆಕಿ ಭಾಳ ದಿನ ಆದ್ಮೇಲೆ ಬಂದಾಳಲ್ಲ, ಆಮೇಲೆ ಬಸ್ನಾಗ ಅಲ್ಲಿಂದ ಬಂದ್ಲಲ್ಲ, ಆಕಿಗೆ ಒಂದಿಷ್ಟು ಕಷ್ಟ ಆಗತ್ತೈತಾ. ಆಮೇಲೆ ಎಲ್ಲ ಸ್ವಲ್ಪ ತಾನ್ಮ್ಯಾಗ ಹೊಂದ್ಕೊಂತಾಳು. ಅವಾಗ ನಿನ್ ಜೊತೆ ಆಕೆ ಆಟ ಆಡಕ್ ಬರ್ತಾ. ಈಗ ಆಕೆ ಅಳ್ತಾಳ ಬಿಡು, ಹೋಗ್ಲಿ. ಆಕೆ ಒಂದು ಸ್ವಲ್ಪ ಏನಾರ ತಿನ್ನಿಸ್ತೀನಿ, ಮುಂಜಾನೆದ್ದು ಏನೂ ತಿಂದಿಲ್ಲ. ನೀ ಹೋಗಿ ಆಟ ಆಡ್ ಹೋಗು. ಬರ್ರಿ ಕುಂದರ್ರಿ ಮಸ್ತಾರ. ಬಾರ ಯವ್ವ ಒಳಗೆ ಬಾ, ಕೈಕಾಲು ಮುಖ ತಕೊಂಡಡಿ. ಇಲ್ಲವಾ, ಕೈಕಾಲು ಮುಖ ತಕೊಂಡ ಒಳಗೆ ಬಂದ್ರೆ ಹೊರಗೆ ನೀರಿಟ್ಟಿರ್ತೀರಲ್ಲ ಗೊತ್ತಲ್ಲ, ಅದಕ್ಕೆ ಇಲ್ಲೇ ತಕೊಂಡ ತಕೊಂಡ್ರಿ. ಅಮ್ಮ ಹೆಂಗೈತ್ ಬೇ? ನಿಮ್ಮಪ್ಪ ಹೊಲದ ಕಡೆ ಹೋಗ್ಬರ್ತೀನಿ ಅಂತ ಹೊಲದ ಕಡೆ ಹೋಗ್ಯಾನ, ಈರಣ್ಣ ಆಟಾಡಕ್ಕೆ ಹೋಗ್ಯಾನ, ಬರ್ತಾರ. ಬಾ ಒಳಗೆ ಬಾ. ಹೆಂಗೈತಂದ್ರಿ ಏನು ಹೇಳನವ? ಪರವಾಗಿಲ್ಲ ಅನ್ಬೇಕು ನೋಡು. ಎಲ್ಲ ಏನು ಹೇಳಂಗಿಲ್ಲ. ಈಗ ಮಕ್ಕಂಡಾಳೆ ನಿಮ್ಮಮ್ಮ, ಅದಕ್ಕೆ ನಾವು ಯಾರು ಜಾಸ್ತಿ ಬಾಯ್ ಮಾಡಕತ್ತಿಲ್ಲ. ಬಂದಾಗಿದ್ದನು ಕಣ್ಣು ಹಚ್ಚಿಲ್ಲ, ಮಕ್ಕೊಂಡಿಲ್ಲ. ನೋವು 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 ಅಂತ ಬಾಯಿ ಬಡ್ಕೋ ರಾತ್ರೆಲ್ಲ ನಾವು ಮಕ್ಕೊಂಡಿಲ್ಲ ಯಾರು. ಈಗ ಒಂದು ಈಟ್ ಕಣ್ಣು ಮುಚ್ಕೊಂಡು ಮಕ್ಕೊಂಡಾಳೆ ನೆಮ್ಮದಿಯಾಗಿ. ಅದು ಎಂಥದ್ದು ನೋವಿಂದು ಕಮ್ಮಾಗದು ಇಂಜೆಕ್ಷನ್ ಕೊಟ್ಟಾರಂತ, ಅದಕ್ಕೆ ನೆಮ್ಮದಿ ಮಕ್ಕೊಂಡಾಳ. ಬಾ ಅಲ್ಲಿ ಅಡುಗೆ ಮನೆ ಹೋಗ್ಬರ್ರಿ. ಹೌದಾ? ಹೆಂಗದ್ ಬೇವ ಇದೆಲ್ಲ? ಏನಿಲ್ಲಲೇ, ಏನಂದ್ರೆ ನಾವು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ವಿ ಬ್ಯಾಡ್ರಿ ಅತ್ತಿಯರ ಹೋಗ್ಬ್ಯಾಡ್ರಿ ಅಂತಂದು. ಈಗ ಬಂಗಾರ ಅದು ಇದು ಎಲ್ಲನೂ ಮಕ್ಳಿಗೆ ಕೊಡಬೇಕು, ಆರಾಮಾಗಿ ನಡೆಯಂಗಾದ್ಲಲ್ಲ. ಹೆಣ್ಮಕ್ಳಿಗೆ ಬಂಗಾರ ಕೊಟ್ಟು ಬಂದ್ಬಿಡೋಣ, ಇನ್ನು ಎಷ್ಟು ದಿನ ಬದುಕ್ತೀನಿ ಅಂತ ತಲೆಯಾಗ ಬಂದೈತಿ. ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬಡ ಮಗನ ಕರ್ಕೊಂಡು ಹೋದ್ಲು. ವಿಮಲಿ ಅತ್ತಿ ಭಾಳ ಅಂದ್ರೆ ಭಾಳ ಬೇರಿಕೆದಾಳ. ಒಳಗೆ ಬಿಟ್ಕೊಳ್ಳಿಲ್ಲ, ಅವತ್ತೊಂದಿನ ಇಟ್ಕೊಳ್ಳು ಇಲ್ಲ ಅಂತ ಮನ್ಯಾಗ. ಹೋಯ್ಬಿಡ್ರಿ ಅಂತಂದಾಳ. ಮತ್ತು ಗೊತ್ತೈತಲ್ಲ, ಆಕಿ ಒಂದು ಸಣ್ಣ ಕೂಸು ಕಟ್ಕೊಂಡು ಅದು ಪಾಪ ವಿಮಲಿ. ಮತ್ತೆ ಏನು ಮಾಡ್ಬೇಕು? ಹಾಗೆ ಮುಂದೆ ನಿರ್ಮಲಿ ಮನೆಗೆ ಹೋಗ್ಯಾರ. ನಿರ್ಮಲಿ ಮನೆಗೆ ಅದು ಏನೋ ಗೊತ್ತಿಲ್ಲ, ಆಕೆ ಇಟ್ಕೊಂಡ. ಅದು ಯಾಕೆ ಇಟ್ಕೊಂಡ್ಲೋ, ಈಕಿ ಬಂಗಾರ ಐತಂದು ಆಸೆಗೆ ಇಟ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಇನ್ನೂ ಏನು ಬಾಯಿ ಬಿಟ್ಟಿಲ್ಲ. ಆದ್ರೆ ಮಾತ್ರ ನಿಮ್ಮಮ್ಮ ಮೊದ್ಲಂಗಿಲ್ಲಲ್ಲೇ ಸುನೀತಾ, ಕರೆ ಹೇಳಕತ್ತೀನಿ ನಾನು, ಭಾಳ ಬದಲಾಗ್ಯಾಳ. ಈಗ ನೋಡಿಲ್ಲ, ಈಗ ನಾನು ಕೊಳ್ಳಾಗ ಹಾಕೊಂಡೇನಿಲ್ಲ, ಇದು 4 ಪದಕ ಸರ, ಇದು ನಿಮ್ಮಮ್ಮಂದು ಏನಾರು ನೋಡಿದ್ದೀನಿ ಅಂದಾರ. ಏನು ಹೇಳ್ತೀರ ನೀವು? ಕರೆನಾ? ಅಮ್ಮ ಅಂತ ಪರಿ ಬದಲಾಗಿತ್ತ? ದೊಡವ, ಕರೆ ಹೇಳಕತ್ತೀಯಾ? ಸುಳ್ಳು ಹೇಳ್ತೀನಿ ನಾನು ಇಂಥ ವಿಷಯದಾಗ. ಆಮೇಲೆ ನೋಡಿಲಿ, ನಿಮ್ಮವ್ವ ಹಾಕೊಂಡಳಲ್ಲ 3 ಎಳೆ ಚಪ್ಲಾರ, ಇದೂ ಹಾಕಿದ. ನಿಮ್ಮ ತಂಗಿ ಕೈಯ ಬಳಿ ಅದಾವಲ್ಲ ಅವನು ತೊಡೆವು ನಿಮ್ಮ ಅಮ್ಮನವ. ಆಮೇಲೆ ಕೊಳ್ಳಾಗ ನೋಡಲಿ ಗುಂಡಿನ ಸರ, ಇದ್ರದ್ದು ಮೇಲ್ಗುಂಡಿನ ಸರ ನೋಡಲಿ, ಅದೂ ನಿಮ್ಮ ಅಮ್ಮಂದ. ಈಗ ಆಕೆ ಕೊಳ್ಳಾಗಿರೋದು ಒಂದು ಸರ ಐತಿ, ಇನ್ನೊಂದು ನಿನಗಂತಂದು ಮೇಲ್ಗುಂಡಿಟ್ಟಾಳ. ಆಮೇಲೆ ನಿನಗೆ 4 ಬಳಿ ಇಟ್ಟಾಳ. ದೊಡವ, ಕರೆನ ನಂಗೆ ನಂಬಕ್ಕಾಗಲ್ದು. ಏನು ಹೇಳಕತ್ತಿ ನೀನು? ಏನು ಹಿಂಗೆ ದೊಡ್ಡದೊಂದು ಪವಾಡನ ನಡೆದು ಬಿಡ್ತಲ್ಲ. ಏನು ಕೇಳ್ತಿದ್ದಿ? ಮಗಳ ಮನ್ಯಾಗ ನಿರ್ಮಲಿ ಮನ್ಯಾಗ ಇಟ್ಕೊಂಡು ಚಂದಾಗ ಹೊಟ್ಟೆ ಕೂಳು ಮಾಡಿ ಹಾಕಿಲ್ಲ, ಆಕಿಗೆ ಜಳಕಾನು ಮಾಡಿಸಿಲ್ಲ. ಎಲ್ಲ ಹೇಟಾಡ್ಕೊಂಡು ಹುಚ್ಚಿನೂ ಸೀರ್ಯಾಗ ಹೊಯ್ಕೊಂಡು, ಅಯ್ಯೋ ಬೇಡ, ನಿಮ್ಮಮ್ಮ ಬಂದಾಗ ನೋಡ್ಬಿಟ್ರೆ ಇಲ್ಲಡಿಲ್ಲ ಮುಟ್ಟಬಾರ್ದಕ್ಕಿನ್ನ. ಇವತ್ತು ನಿಮ್ಮವ್ವ ಕವಿತಿ ಸೇರಿ ಆಕಿ ತಲೆ ತೊಳೆದಾರ, ತಲೆ ಎರ್ದಾರ. ಇಲ್ಲಡಿಲಿ ಒಂದು ತೆಕ್ಕಿ ಮೊಣ ಬಂತು ತಲೆಯಾಗ, ವಾಸನೆ ನೀರು ಸಮೇಕ. ಹೆಂಗಂಗೆ ಮಾಡಿ ಆ ಮಂಚದ ಮೇಲೆ ಕೆಳಗೆ ತಲೆ ಇಟ್ಟು ಮಾಡಿದ್ವಿ. ಆಮೇಲೆ ಮತ್ತೆ ಲೋಬಾನ ಹಾಕಿ ಕೂಲ್ನ ಒಣಗಿಸಿ ಚಂದಾಗ ಎಣ್ಣೆ ಹಚ್ಚಿ ಬಾಚಿ ನಮ್ಮ ಕವಿತೆ ಕಳ್ಸ್ಯಾಳ ದವಾಖಾನಿಗೆ. ಈ ಇಷ್ಟೊತ್ತು ದವಾಖಾನಿಂದ ಈಗ ಬಂದಾರ. ನಿಮ್ಮಪ್ಪ ಈಗ ಹೊಲದ ಕಡೆ ಹೋದ್ ನೋಡು. ಈಟತ್ತು ಇದ್ದಿದ್ದಿಲ್ಲ ಯಾರು ಮನ್ಯಾಗ. ಚಲೋ ಅಥವಾ ಯವ್ವ, ನಾನು ಕರೆ ಹೇಳಕತ್ತೀನಿ, ನೀ ನಂಬ ಬಿಟ್ರು ಬಿಡ ಸುನೀತಾ. ನಿಮ್ಮ ಅಮ್ಮನ ಹೇಳಿದ್ದು, ಕರೆಸ್ರಿ ನನ್ನ ಮೊಮ್ಮಗಳನ್ನ, ನಾನು ನೋಡ್ಬೇಕು ಕಣ್ತುಂಬ ಅಂತಂದು. ನನಗಂಕ್ರೂ ಆಶ್ಚರ್ಯ ಅಂದ್ರೆ ದೊಡ್ಡ ಆಶ್ಚರ್ಯ. ಮತ್ತೆ ನೀ ನಂಬ ಬಿಟ್ರು ಬಿಡು. ಕರೆ ಹೇಳಕತ್ತೀಯ ದೊಡ್ಡವ? ಅಮ್ಮನ ನನ್ನ ಮ್ಯಾಗ ಅಷ್ಟು ಮಮಕಾರ ಇಟ್ಕೊಂಡು ಕರೆಸಂದ್ಲ? ಕರೆನಾ? ಹ್ಞೂ ನನ್ನ ಮಗಳ, ನಾ ಸುಳ್ಳು ಹೇಳ್ತೀನಿ. ನಾ ಸುಳ್ಳು ಹೇಳಿ ನನಗೆ ಅಂದಾರ ನಿನ್ ಮುಂದೆ. ದೊಡ್ಡವ, ಬಸ್ಸು ಎಲ್ಲೋಗ್ಯಾನ? ಯವ್ವ, ಉಡಾಳ ಅಂದ್ರೆ ಉಡಾಳಾಗ್ಯಾನವ ಯವ್ವ. ನಮ್ಮ ಈರಣ್ಣನ್ಕಿನ ಉಡಾಳ. ಈರಣ್ಣರ ಅಪ್ಪನ್ನ ಹೋತಾ ನೋಡು ಕರೆನಾ. ಈಗ ಹೋಗಿ 4 ಒದ್ದು ಕುಂಡಿ ಮ್ಯಾಗ ಬಿಟ್ಟು ಬಂದೀನಿ. ಈಗ ಎದಕ್ಕೆ ಹೇಳು? ಅಂಗನವಾಡಿಗೆ. ಇಲ್ಲಡ, ಇಂಥ ಉಡಾಳಾಗ್ಯಾನ ಹೇಳ್ತೀನಿ ಕೇಳಿ ಸುನೀತಿ. ಯವ್ವ, ಹಿಡಿಯೋಕ್ಕಾಗಲ್ಲ ಅವನಂತರೂ ಕರೆನ. ಹೌದಾ? ಅಷ್ಟು ಉಡಾಳಾಗ್ಯಾನ? ಏನ ಹೇಳವ ಕರೆನ? ಅವ ನೋಡಿ ಎಷ್ಟು ಸಂಪನ್ನಿದ್ದ. ಏನಿಲ್ಲವಾ? ಏನಿಲ್ಲ. ಅಯ್ಯಯ್ಯೋ, ಅವ್ರ ಅಕ್ಕನ ಕೈಯಾಗ ಅವ್ರ ಅಣ್ಣನ ಕೈಯಾಗ ಏನು ಇರಂಗೇ ಇಲ್ಲ ವಸ್ತು. ಎಲ್ಲಾನು ಕಸ್ಕಣ್ಣ ಆಟ ಸಾಮಾನ. ಮೊದ್ಲು ತನಗ್ ಬೇಕು. ಅವ್ರ ಅಪ್ಪನ ಟಪ್ಪಿಗಿನೂ ಬಿಡುದಿಲ್ಲ, ಅವ್ರ ಅಪ್ಪನ ಲುಂಗಿ ಬಿಡುದಿಲ್ಲ. ಬಾಡದ್ ಮಾಡಂಗಿಲ್ಲ. ಆಮೇಲೆ ಲಕ್ಷ್ಮಿ ಏನ್ರ ಒಲಿ ಮುಂದೆ ಮಾಡಕತ್ಲಿಲ್ಲ, ಮೊದ್ಲು ಮಾಡಿದ್ದ ಅಡಿಗೆನ ಅವಂಗ ಕೊಡ್ಬೇಕು. ಅಪ್ಪಿ ತಪ್ಪಿ ಕವಿತಿಗರ ಬಸಣ್ಣ ಇತ್ತಗ ಈರಣ್ಣಗರ ಕೊಟ್ರ ಸಾತ್ಲಿ ಮವ್ವ. ಜಗಳಕ್ಕ ನಿಂತು ಬಿಡ್ತಾನ ಹಿಂಗೆ ಅಂತೇಳಿ. ಹ್ಞೂನವ್ವ, ಹಿಂಗೆ ಕೇತಿ ಬಾ ನಿನ್ನ ತಮ್ಮಂದು. ಬಾ ಕುಂದ್ರಿ ಬಾ. ಏಟತ್ತಿ ಬಿಟ್ಟಿದ್ರೆ ಏನು ಕತಿಯ ಅಂದಂಗ. ನಿಮ್ಮ ಮನೆಯಾಗೆಲ್ಲರೂ ಆರಾಮದಾರಲ್ಲ?
ಏನ್ರ ಅಂದ್ಲನ ಮತ್ತು ನಿಮ್ಮ ನಾದ್ನಿ ಬಂದ್ರಲ್ಲ ತಪ್ಪು ತಿಳಿಬೇಡ್ರಿ, ಯಾಕಂದ್ರೆ ನಿನ್ನ ಮಟ್ಟಕ್ಕಿನ ಮ್ಯಾಗ ಕರೆದು ಬಿಟ್ವಿ ಮಾಸ್ತರ. ಇಲ್ರಿ ಅವ್ರೇನಂತಾರ್ರಿ, ಏನಂದಿಲ್ಲ. ಆಕ್ಯಾಕ ಏನಾರ ಅಂತಾಳ, ಏನಂದಿಲ್ಲ. ಆರಾಮದಿರಲ್ರಿ ಒಟ್ಟು ಮಾವರ ಬರ್ಲಿಲ್ಲ ನೋಡ್ರಿ.